ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜುಲೈ ತಿಂಗಳ 7ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ರಕ್ಷಣೆಯ ದಿನ. ಯೆಹೋವನೇ, ನನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರಜೆಗೆ ತೋರಿಸುವ ದಯೆಯನ್ನು ನನಗೂ ತೋರಿಸು. ನನ್ನನ್ನು ರಕ್ಷಿಸಲಿಕ್ಕೆ ಬಾ. ಕೀರ್ತನೆಗಳು 106:5. ನಾವು ವಾಸಿಸುವ ಈ ಕೊನೆಯ ದಿನಗಳಲ್ಲಿ ಅವನ ಜನರನ್ನು ಭೇಟಿ ಮಾಡಲು ಮತ್ತು ಅವರಿಗೆ ರಕ್ಷಣೆ ನೀಡಲು ದೇವರ ಅನುಗ್ರಹದ ದಿನಗಳು. ಅರಸನಾದ ದಾವೀದನು ರಕ್ಷಣೆಯೊಂದಿಗೆ ದೇವರ ಭೇಟಿಯ ಅನುಗ್ರಹಕ್ಕಾಗಿ ಹೇಗೆ ಪ್ರಾರ್ಥಿಸುತ್ತಾನೆ ಎಂಬುದನ್ನು ನೋಡಿ. ಕರ್ತನು ಈ ಕೊನೆಯ ದಿನಗಳಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ದೇವರ ಸೇವಕರನ್ನು ಎಬ್ಬಿಸಿದ್ದಾನೆ. ರಕ್ಷಣೆಯ ಸಂದೇಶ, ಅವನ ಬರುವಿಕೆಯ ಸಂದೇಶ ಮತ್ತು ವಿಮೋಚನೆಯ ಸಂದೇಶವನ್ನು ಎಲ್ಲೆಡೆ ಘೋಷಿಸಲಾಗುತ್ತದೆ. ಪವಿತ್ರಾತ್ಮದ ನಂತರದ ಮಳೆಯು ಎಲ್ಲ ರಾಷ್ಟ್ರಗಳ ಮೇಲೆ ಸುರಿಸಲ್ಪಡುತ್ತಿದೆ. ಕರ್ತನಾದ ಅಸಂಖ್ಯಾತ ಪ್ರಾರ್ಥನಾ ಯೋಧರನ್ನು ಹುಟ್ಟುಹಾಕುತ್ತಿದ್ದಾನೆ ಮತ್ತು ತನ್ನ ಜನರನ್ನು ತನ್ನ ಬರುವಿಕೆಗೆ ಸಿದ್ಧಪಡಿಸುತ್ತಿದ್ದಾನೆ. ಯೇಸು ಹೇಳಿದನು, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ಮತ್ತಾಯ 24:14. ಕರ್ತನ ದಿನಕ್ಕೆ ಪ್ರಮುಖ ಚಿಹ್ನೆಗಳಲ್ಲಿ ಒಂದಾಗಿದೆ ಸುವಾರ್ಥ ಬೋಧನೆಯ ತ್ವರಿತ ಹರಡುವಿಕೆ. ಸತ್ಯವೇದವು ಹೇಳುತ್ತದೆ, ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಅಪೊಸ್ತಲರ ಕೃತ್ಯಗಳು 17:30. ಇಂದಿನದು ಅಜ್ಞಾನದ ಯುಗ. ನಮ್ಮ ಪೂರ್ವಜನರು ಅಜ್ಞಾನದಿಂದ ಕತ್ತಲೆಯಲ್ಲಿ ಮೂರ್ತಿಗಳನ್ನು ಪೂಜಿಸುತ್ತಿದ್ದರು. ಕರ್ತನು ಅವರೊಂದಿಗೆ ಕೃಪೆ ತೋರಿದನು ಮತ್ತು ನಮ್ಮ ದೇಶದ ಜನರಿಗೆ ಸುವಾರ್ತೆಯನ್ನು ಸಾರಲು ವಿದೇಶದಿಂದ ಮಿಷನರಿಗಳನ್ನು ಕರೆತಂದನು. ಆದರೆ ಈಗ ನಮ್ಮ ಯೆಹೋವನ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದೆ. ಅವನ ವಾಪಸಾತಿ ಸನ್ನಿಹಿತವಾಗಿದೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ನಾವು ಕ್ರಿಸ್ತನ ರಕ್ತದಿಂದ ತೊಳೆದು ಪಾಪಗಳ ಕ್ಷಮೆಯ ಭರವಸೆಯನ್ನು ಪಡೆಯೋಣ ಮತ್ತು ಕರ್ತನ ಸೇವೆಯನ್ನು ಸಾಧ್ಯವಾದಷ್ಟು ಎಲ್ಲ ರೀತಿಯಲ್ಲಿ ಮಾಡಲು ನಮ್ಮನ್ನು ನಾವು ಒಪ್ಪಿಸೋಣ. ಒಂದು ದಿನವೂ ವ್ಯರ್ಥ ಮಾಡಬೇಡಿ. ಅಣೆಕಟ್ಟಿನ ಮೇಲೆ ಹೋದ ಪ್ರವಾಹದಂತೆಯೇ ಈ ಸಮಯಗಳು ಎಂದಿಗೂ ಹಿಂತಿರುಗುವುದಿಲ್ಲ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಹಾಳು ಮಾಡಿದ ದಿನಗಳನ್ನು ಮತ್ತು ನಾವು ಸುತ್ತಾಡಿದ ದಿನಗಳನ್ನು ಎಂದಿಗೂ ಮರಳಿ ಪಡೆಯುವುದಿಲ್ಲ. ಒಬ್ಬ ಭಕ್ತನು ದುಃಖದಲ್ಲಿ ಹೇಳುತ್ತಾನೆ, ನೀವು ಅನುಗ್ರಹದ ಸಮಯದ ಅಮೂಲ್ಯತೆಯನ್ನು ತಿಳಿಯದಿದ್ದರೆ ನೀವು ಕಹಿಯಾದ ಕಣ್ಣೀರು ಸುರಿಸುತ್ತೀರಿ. ನಿಮಗೆ ನೀಡಲಾದ ಮೋಕ್ಷದ ಸಮಯ. ಸತ್ಯವೇದವು ಹೇಳುತ್ತದೆ, ಆ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಇಬ್ರಿಯರಿಗೆ 2:3. ದೇವರ ಮಕ್ಕಳೇ, ನೀವು ಇಂದು ನಿಮ್ಮನ್ನು ವಿನಮ್ರಗೊಳಿಸುತ್ತೀರಿ ಮತ್ತು ನಿಮ್ಮನ್ನು ಉಳಿಸಲು ಮತ್ತು ಅನೇಕ ಜನರನ್ನು ಕರ್ತನ ಬಳಿಗೆ ಕರೆತರಲು ಸೇವಕರಾಗಲು ನಿಮ್ಮನ್ನು ಒಪ್ಪಿಸುತ್ತೀರಾ. ನೀವು ಕರ್ತನಿಗಾಗಿ ಆತ್ಮಗಳನ್ನು ಗಳಿಸುತ್ತೀರಾ. ಸಾವಿರಾರು ಆತ್ಮಗಳೊಂದಿಗೆ ಸ್ವರ್ಗಕ್ಕೆ ಹೋಗಲು ನೀವು ದೃಢವಾದ ಬದ್ಧತೆಯನ್ನು ಮಾಡುತ್ತೀರಾ ಅಥವಾ ಖಾಲಿ ಕೈಯಿಂದಲ್ಲವೇ? ನೆನಪಿಡಿ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. 2 ಕೊರಿಂಥದವರಿಗೆ 6:2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.